ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹನಿ ಜೀವ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ಎದ್ದು ಬೇಗ ದೇವ್ರ ಪೂಜೆ ಮಾಡಿಬಿಡೋಣ, ಸೋಮವಾರ ಇರೋದ್ರಿಂದ ಹನಿಗೆ ಲಂಚ್ ಬಾಕ್ಸು ಟಿಫನ್ನು ರೆಡಿ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಬೇಗ ಎದ್ದು ದೇವ್ರ ಪೂಜೆನ ಮಾಡ್ತಾ ಇದ್ದೆ. ನಿನ್ನೆ ಅವನು ಹೇಳ್ಬಿಟ್ಟಿದ್ದ, ಅಮ್ಮ ಲಂಚ್ ಬಾಕ್ಸು ಮತ್ತು ಟಿಫನು ಚಪಾತಿ ಮಾಡಮ್ಮ, ನಾನು ಚಪಾತಿನೇ ತೊಗೊಂಡೋಗ್ತೀನಿ ಅಂತ ಹೇಳಿದ್ದ ಸ್ಕೂಲಿಗೆ. ಓ ಸರಿ ಅಂತ ಹೇಳಿ ನಾನು ಚಪಾತಿನ ಮಾಡಿ ಅವನಿಗೆ ತಿನ್ನಿಸಿ ಅವನ್ನ ರೆಡಿ ಮಾಡಿ ಬ್ಯಾಗೆಲ್ಲ ಹಾಕಿ ಸ್ಕೂಲಿಗೆ ಕಳಿಸ್ದೆ. ಅವನು ಬಾಯಿ ಹೇಳ್ಬಿಟ್ಟು ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಅವನ್ನು ಕಳಿಸ್ಬಿಟ್ಟು 1 ಅವರ್ ಆದಮೇಲೆ ನಾವು ಕೂಡ ರೆಡಿಯಾಗಿ ಸ್ವಲ್ಪ ಬ್ಲೌಸ್ ಸ್ಟಿಚ್ಚಿಂಗ್ ಕೊಡಬೇಕಿತ್ತು. ಪಕ್ಕದೂರಲ್ಲೇ ಸ್ಟಿಚಿಂಗ್ ಕೊಡ್ತೀನಿ ನಾನು. ಸ್ವಲ್ಪ ಮೈಸೂರಿಗೆಲ್ಲ ಹೋಗೋಕ್ಕಾಗಲ್ಲ, ಇನ್ನೊಂದು 4-5 ಡೇಸ್ ಇದೆ ನಮ್ಮ ರಿಲೇಟಿವ್ದು ಮದುವೆ ಅಂತ ಹೇಳಿ ಇಲ್ಲೇ ಕೊಡೋಣ, ಪರಿಚಯ ಇರೋದ್ರಿಂದ ಸ್ವಲ್ಪ ಬೇಗನೆ ಸ್ಟಿಚ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ವಿ ನಾವು ನಮ್ಮ ಹಸ್ಬೆಂಡು. ಇವತ್ತು ಹಸ್ಬೆಂಡ್ಗೂ ಕೂಡ ರಜಾ ಇತ್ತು. ಜೀವನ ಮನೆಯಲ್ಲೇ ಇರಿಸ್ಬಿಟ್ಟು ಹೋಗೋಣ ಅನ್ನೋಕ್ಕೆ ಅಮ್ಮ ಏನೋ ಕೆಲಸ ಇದೆ ಅಂತ ಹೇಳಿ ಸ್ವಲ್ಪ ಹೊರ್ಗಡೆ ಹೋಗಿದ್ರು, ಅಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರು ಕೂಡ. ಅದರಿಂದ ಅವನು ಜೊತೆಗೇ ಕರ್ಕೊಂಡು ಹೋಗೋಣ, ಒಬ್ಬನೇ ಇರ್ಸೋಕ್ಕಾಗಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಅವನು ಕೂಡ ಜೊತೆಗೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಒಂದು ಸಲ ಮನೆಯೆಲ್ಲ ಚೆಕ್ ಮಾಡ್ಕೊಳ್ಳೋಣ, ಗ್ಯಾಸ್ ಎಲ್ಲ ಆಫ್ ಮಾಡಿದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಾ ಅಂತ ಹೇಳಿದ್ರು ನಮ್ಮ ಮನೆಯವರು. ಸರಿ ಅಂತ ಹೇಳಿ ನಾನು ಕೂಡ ಮನೆಯೆಲ್ಲ ಗ್ಯಾಸ್ ಆಫ್ ಮಾಡಿದ್ದೀನ ಏನು ಎಲ್ಲ ನೋಡ್ಕೊಂಡು ಬಂದೆ. ಮನೆಯೆಲ್ಲ ಡೋರ್ ಕ್ಲೋಸ್ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ನಾನು ಸ್ಯಾರಿ ಬ್ಯಾಗ್ ಮರ್ತ್ಬಿಟ್ಟು ಬಂದಿದ್ದೆ, ಮತ್ತೆ ಹೋಗಿ ನನ್ನ ಮಗನೇ ತಂದು ಕೊಟ್ಟ. ಸರಿ ಅಂತ ಹೇಳಿ ಲಾಕ್ ಎಲ್ಲ ಮಾಡಿ ನಾನು ಮತ್ತು ನಮ್ಮ ಹಸ್ಬೆಂಡು ಹೊರಟ್ವಿ. ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಪಕ್ಕದೂರಲ್ಲೇ ಇರೋದ್ರಿಂದ ಸ್ವಲ್ಪ ಬೇಗ ಬರೋಣ ಅಂತ ಹೋದ್ವಿ. ಕೊಟ್ಬಿಟ್ಟು ವಾಪಸ್ ರಿಟರ್ನ್ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ರಿಟರ್ನ್ ಬರ್ತಾಯಿದ್ವಿ. ಸ್ವಲ್ಪ ಇವತ್ತು ವೀಕ್ ಆಫ್ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ನನಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಅವರು ರೆಸ್ಟ್ ಮಾಡಿದ್ರು. ಮತ್ತು ರಿಟರ್ನು ಸಂಜೆ ರೆಸ್ಟ್ ಮಾಡಾಯ್ತಲೇ ಒಂದು 5 ಗಂಟೆ ಅಷ್ಟೊತ್ತಿಗೆ ಬಂದು ಅಮ್ಮ ನನಗೆ ಇವತ್ತು ಬಜ್ಜಿ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಅವ್ನು ಯಾವತ್ತೂ ಕೇಳಿಲ್ಲ, ಅಪರೂಪ ಇವತ್ತು ಕೇಳ್ತಾ ಇದ್ದ ನನಗೆ ಬಜ್ಜಿ ಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಮ ಮನೇಲಿ ಬಾಳೆ ಗಿಡ ಹಾಕಿದ್ವಿ, ಅದು ಸ್ವಲ್ಪ ಗೊನೆ ಬಂದಿತ್ತು, ಅದನ್ನು ಯೂಸ್ ಮಾಡಿ ನನಗೆ ಬಾಳೆಕಾಯಿ ಬಜ್ಜಿ ಮಾಡಿಕೊಡಮ್ಮ ಅಂತ ಹೇಳ್ತಿದ್ದ. ಸರಿ ಮಾಡೋಣ, ಸ್ವಲ್ಪ ಹೊತ್ತು ಆಟ ಆಡ್ಕೊ, ಆಮೇಲೆ ಹೋಮ್ವರ್ಕ್ ಬರೀವೆ ಅಂತ ಹೇಳ್ಬಿಟ್ಟು ನಾನು ಕೂಡ ಮಾಡೋಣ ಬಜ್ಜಿನ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ನೋಡಿ ಬಾಳೆಕಾಯಿ ನಮ್ಮ ಮನೇಲಿ ಬಂದಿರೋದು ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದರೆ ಗೊನೆ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಅದರಲ್ಲಿ ಒಂದು ಸ್ವಲ್ಪ ಇವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಂಡು ಮಾಡೋಣ, ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದನ್ನು ತೊಗೊಂಡು ನಾನು ನೋಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಿಟ್ಟಿದೆ, ಅದೆಲ್ಲ ಚೆನ್ನಾಗಾಗಿದೆ ಕಾಯೆಲ್ಲ. ಅದು ಹಣ್ಣಾಗಲ್ಲ, ಸ್ವಲ್ಪ ಚಿಪ್ಸು ಅಥವಾ ಈ ಥರ ಬಜ್ಜಿ ಇದಕ್ಕೆ ಮಾತ್ರ ಯೂಸ್ ಮಾಡೋದು ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿ ಬಿಟ್ಟಿತ್ತು, ನಮಗೂ ಕೂಡ ಖುಷಿ ಆಯಿತು. ಫಸ್ಟ್ ಟೈಮ್ ನಮ್ಮ ಮನೇಲಿ ಬಿಟ್ಟಿರೋದನ್ನ ಬಾಳೆಕಾಯಿನ ಕಿತ್ಕೊಂಡು ಬಾಳೆಕಾಯಿ ಬಜ್ಜಿ ಮಾಡೋಣ, ಟ್ರೈ ಮಾಡೋಣ ನಾನು ಅಂತ ಹೇಳಿ ಟ್ರೈ ಮಾಡಿದೆ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು 1-2 ಬಾಳೆಕಾಯಿ ಜಾಸ್ತಿ ಏನು ಮಾಡಿರಲಿಲ್ಲ, ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು 1-2-3 ಬಾಳೆಕಾಯಿನ ತೊಗೊಂಡೆ. ಅದನ್ನು ಇಟ್ಕೊಂಡು ಗರಂ ಮಸಾಲ ಪೌಡರು, ಚಿಲ್ಲಿ ಪೌಡರು, ಇದು ಕಡಲೆ ಹಿಟ್ಟು 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ನೋಡಿ. ನಾನು 1 ಬೌಲ್ ಆಗೋಷ್ಟು ಅಂದರೆ ಕ್ವಾಂಟಿಟಿ ನನ್ನ ಮಕ್ಕಳಿಗೆ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪನೇ ತಗೊಂಡಿದ್ದೆ, ಜಾಸ್ತಿ ಎಲ್ಲ ಮಾಡಲಿಲ್ಲ ನಾನು. ಸ್ವಲ್ಪ ಟೀಗೆ ಕಾಫಿಗೆ ನಂಚ್ಕೊಳ್ಳೋಷ್ಟು 3 ಬರಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ 3 ತೊಗೊಂಡಿದ್ದೆ ಬಾಳೆಕಾಯಿನ. ಅದನ್ನು ಕಟ್ ಮಾಡಿ ನೀಟಾಗಿ ಇಟ್ಕೊಂಡೆ. 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡೆ. ಮತ್ತು ನೋಡಿ ಚಿಲ್ಲಿ ಪೌಡರು, ಅದಕ್ಕೆ ಎಷ್ಟು ಬೇಕು ಸ್ವಲ್ಪ, ಖಾರ ಜಾಸ್ತಿ ತಿನ್ನಲ್ಲ ಅಂತ ಹೇಳಿ ಸ್ವಲ್ಪನೇ ನಾನು ಯೂಸ್ ಮಾಡೋಕ್ಕೆ ತೊಗೊಂಡೆ. ಅದ್ರ ಜೊತೆಗೇ ಗರಂ ಮಸಾಲ ಪೌಡರ್ನು ಕೂಡ ನಾನು ಆ್ಯಡ್ ಮಾಡೋಣ, ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಹೇಳಿ ನೋಡಿ ಗರಂ ಮಸಾಲ ಪೌಡ್ರು ಕೂಡ ತೊಗೊಂಡೆ. ಅದನ್ನು ಸ್ವಲ್ಪ ಇಟ್ಕೊಂಡೆ ಸೈಡಲ್ಲಿ. ಬಾಳೆಕಾಯಿ 2, ಗರಂ ಮಸಾಲ ಪೌಡರು, ಚಿಲ್ಲಿ ಪೌಡರು ಮತ್ತು ಕಡಲೆ ಹಿಟ್ಟು 3 ತೊಗೊಂಡು ಇಟ್ಕೊಂಡೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಟಿಕೆ ಸೋಡಾ, ಜಾಸ್ತಿ ಏನು ಸೋಡಾ ಹಾಕಲ್ಲ ನಾನು, ಮಕ್ಕಳು ತಿಂತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಪೌಡರು, ಕಡಲೆ ಹಿಟ್ಟು, ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿದೆ. ಚೆನ್ನಾಗಿ ಗಂಟು
ಸ್ವಲ್ಪ ಕೂಡ ಗಂಟಿರಬಾರ್ದು ಅದು. ಆ ಥರ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಏನು ಗರಂ ಮಸಾಲ ಪೌಡ್ರ್ ಹಾಕಿಲ್ಲ, ಸ್ವಲ್ಪನೇ ಹಾಕೊಂಡೆ. ಅವರು ಮಕ್ಕಳು ತಿಂತಾರೆ, ಖಾರ ಆಗಿಬಿಟ್ರೆ ಇದು ಮಾಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಸ್ಪೂನಲ್ಲಿ ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ. ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇರಲಿ ಅಂತ ಬಿಟ್ಟೆ. ಈ ಕಡೆ ನಾನು ಬಾಳೆಕಾಯಿನ ಕಟ್ ಮಾಡಿ ಈ ಶೇಪಲ್ಲಿ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರೌಂಡ್ ಶೇಪ್ ಆದರೆ ಅವನು ತಿನ್ನಲ್ಲ, ಅಮ್ಮ ನನಗೆ ರೌಂಡ್ ಶೇಪ್ ಬೇಡ, ಸ್ವಲ್ಪ ಉದ್ದ ಶೇಪ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಎಲ್ಲನೂ ಇಟ್ಟೆ. ಸ್ವಲ್ಪ ಹೊತ್ತು ಅದು ಕೂಡ ಮಿಕ್ಸ್ ಮಾಡಿರೋದೆಲ್ಲ ಎಣ್ಣೆ ಕಾಯಕ್ಕಿಡೋಣ, ಸ್ವಲ್ಪ ಎಣ್ಣೆ ಕಾಯಲಿ ಅಂತ ಹೇಳ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯೋಕ್ಕೆ ಗ್ಯಾಸಲ್ಲಿ ಇಟ್ಟೆ. ಎಣ್ಣೆ ಎಲ್ಲ ಕಾಯ್ತಾ ಇರಲಿ ಅಂತ. ಅದು ಕಾಯ್ತಾ ಇತ್ತು. ಕಾದ ನಂತರ ನಾನು ಕೂಡ ಈ ಕಡೆ ಹಾಲಿಡೋಣ, ಎಲ್ಲರಿಗೂ ಹಾಲೇ ಕೊಟ್ಬಿಡೋಣ, ಟೀ ಬೇಡ, ಬೆಳಿಗ್ಗೆನೂ ಕುಡ್ದಿದ್ದಾರೆ, ಮಕ್ಳಿಗೂ ಹಾಲು ಬಿಡಬೇಕಲ್ಲ, ಮತ್ತು ಅಪ್ಪ ಅಮ್ಮ ನಾವು ಕೂಡ ಹಾಲನ್ನೇ ಕುಡಿಯೋಣ ಎಲ್ಲರೂ ಅಂತ ಹೇಳ್ಬಿಟ್ಟು ಹಾಲನ್ನೇ ಕಾಯೋಕ್ಕಿಟ್ಟೆ. ಈ ಕಡೆ ಎಲ್ಲ ಸ್ವಲ್ಪ ಕಾದಿತ್ತು ಎಣ್ಣೆ ಎಲ್ಲ. ಕಾದಿರೋ ಎಣ್ಣೆಗೆ ಬಾಳೆಕಾಯಿನ ಕಟ್ ಮಾಡಿದ್ನಲ್ಲ ಅದನ್ನು ನೀಟಾಗಿ ಅಜ್ಜಿ ಹಾಕೋಣ, ನೀಟಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಅದನ್ನು ಎಣ್ಣೆ ಒಳಗಡೆ ಹಾಕೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ನೀಟಾಗಿ ಇದು ಮಾಡ್ತಾಯಿದ್ದೆ. ಎಣ್ಣೆ ಕೂಡ ಕಾದಿತ್ತು, ಎಣ್ಣೆ ಒಳಗಡೆ ಹಾಕಿದೆ ಎಲ್ಲ. ಸ್ವಲ್ಪ ನೋಡಿ ಹಂಗೆ ಅದು ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಫುಲ್ಲು ಲೋ ಫ್ಲೇಮು ಇಡಬಾರ್ದು, ಫುಲ್ಲು ಹೈ ಫ್ಲೇಮು ಇಡಬಾರ್ದು. ಫುಲ್ಲು ಹೈ ಫ್ಲೇಮ್ ಇಟ್ಟಾಗ ಏನಾಗುತ್ತೆ ಅಂದರೆ ಕೆಳಗಡೆ ಸ್ವಲ್ಪ ಸೀದೋದ ಥರ ಆಗ್ಬಿಡ್ತು, ಕರಿ ಥರ. ಅದನ್ನ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕೂಡ ಬೇಯಿಸಿದೆ. ಅದನ್ನು ನೀಟಾಗಿ ಆಗಿತ್ತು. ಸ್ವಲ್ಪನೇ ಮಾಡಿದ್ರಿಂದ ಚೆನ್ನಾಗಿ ಬಂದಿತ್ತು. ಜಾಸ್ತಿ ಮಾಡೋಕ್ಕೆ ಅವ್ನಿಗೆ ಹೋಮ್ವರ್ಕ್ ಎಲ್ಲ ಇತ್ತು. ನಮ್ಮ ಮನೇಲಿ ಕೂಡ ಜಾಸ್ತಿ ಎಣ್ಣೆ ಕದ್ದಿರೋದು ತಿನ್ನಲ್ಲ, ಸ್ವಲ್ಪನೇ ಮಾಡ್ಕೊಂಡು ನಾವು ಕ್ವಾಂಟಿಟಿಗೆ ಬೇಕಾದಷ್ಟು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊಂಡ್ವಿ. ತುಂಬಾ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿ ಬಂತು. ನೋಡಿ ಬಜ್ಜಿ ಯಾವ ಥರ ಬಂದಿದೆ ನಿಮಗೆ ತೋರಿಸ್ತಾ ಇದ್ದೀನಿ, ಶೋ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಇನ್ನೂ ಸ್ವಲ್ಪ ಕೊಡಮ್ಮ ಮಾಡಿದರೆ ಅಂತ ಹೇಳ್ತಿದ್ದ. ನಾನು ಸ್ವಲ್ಪ 1-2 ಬಾಳೆಕಾಯಿಗೆ ಮಾಡಿರೋದ್ರಿಂದ ಜಾಸ್ತಿ ಮಾಡಿರಲಿಲ್ಲ. ಇನ್ನೊಂದು ಸಲ ನಾನು ಟ್ರೈ ಮಾಡಿ ಮಾಡಿಕೊಡ್ತೀನಿ. ಇವಾಗ ಸ್ವಲ್ಪನೇ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಾನು, ಅಮ್ಮ, ಅಪ್ಪ, ನನ್ನ ಮಕ್ಕಳು 3 ಜನ, ನಾನು, ನನ್ನ ಮಗ, ನನ್ನ ಮಕ್ಕಳು ಇಬ್ಬರು ಮತ್ತು ನಾನು, ನಮ್ಮಪ್ಪ ಅಮ್ಮ. ನಮ್ಮ ಹಸ್ಬೆಂಡ್ ಸ್ವಲ್ಪ ಊರಲ್ಲಿ ಇವತ್ತು ಪೂಜೆ ಇತ್ತು ಅಂತ ಹೇಳಿ ಮತ್ತೆ ಫೋನ್ ಮಾಡಿದರು. ಊರಿಗೆ ಹೋಗ್ತೀನಿ ಅಂತ ಹೊಂಟೋಗಿದ್ರು, ಅವ್ರು ಇರಲಿಲ್ಲ. ನಾವು 5 ಜನನೂ ಕೂಡ ಕೂತ್ಕೊಂಡು ತಿಂದ್ವಿ ಬಜ್ಜಿನ. ನನ್ನ ಮಕ್ಕಳಿಗೆ ಕೊಟ್ಟೆ, ಹೇಗಿದೆ ಹೇಳಿ ಅಂತ, ಟೇಸ್ಟ್ ಹೇಳಿ ಅಂತ ಹೇಳಿದೆ. ಟಿ ವಿ ನೋಡ್ತಾ ಕೂತಿದ್ರು ಇಬ್ಬರು ಕೂಡ ನೋಡಿ ಯಾವ ಥರ ತಿಂತಾಯಿದ್ದಾರೆ. ಟೇಸ್ಟ್ ಹೇಳ್ತೀನಿ ಇರಮ್ಮ, ನಾನು ಫಸ್ಟು ತಿಂದ್ಬಿಟ್ಟು ಅಂತ ಹೇಳ್ತಾ ಇದ್ದೇನೆ. ಅವನು ತಿಂದ್ಬಿಟ್ಟು ತುಂಬ ಚೆನ್ನಾಗಿತ್ತಮ್ಮ, ಸೂಪರಾಗಿದೆ, ಫ್ರೆಂಡ್ಸ್ಗೂ ಟ್ರೈ ಮಾಡೋಕ್ಕೆ ಹೇಳು ನೀನು ಅಂತ ಹೇಳ್ತಾ ನಗಾಡ್ತಾ ಇದ್ದ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಕೂಡ ತಿಂದೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಮತ್ತು ಹೋಮ್ವರ್ಕ್ ಎಲ್ಲ ಮಾಡಬೇಕಿತ್ತಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಲು ಕಾಯಕ್ಕಿಟ್ಟಿದ್ದೆ. ಹಾಲು ಕೂಡ ಕಾದಿತ್ತು, ಎಲ್ರಿಗೂ ಕೊಟ್ಬಿಡೋಣ. ಇದಕ್ಕೆ ನಮ್ಮಪ್ಪ ಹೇಳ್ತಾಯಿದ್ರು ಟೀ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು. ನಾನು ಹಾಲೇ ಇಟ್ಬಿಟ್ಟಿದ್ದೆ, ಮತ್ತು ಟೀ ಇಡಲ್ಲ ಅಂತ ಹೇಳ್ಬಿಟ್ಟು ಹಾಲೇ ಕೊಟ್ಟೆ ಎಲ್ಲರಿಗೂ ಕೂಡ. ನಾನು ಕೂಡ ಫೈನಲಿ ಟೇಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಹಾಲು ಕುಡ್ಕೊಂಡು ನಾವೆಲ್ಲರೂ, ನನ್ನ ಮಗನಿಗೆ ಹೋಮ್ವರ್ಕ್ ಮಾಡಿಸೋದಿತ್ತು ಇವತ್ತು. ಮ್ಯಾಥ್ಸು, ಕನ್ನಡ ಮತ್ತು ಇಂಗ್ಲೀಷ್ 3 ಕೂಡ ಹೋಮ್ವರ್ಕ್ನ ಕೊಟ್ಟಿದ್ದರು. ಮಾಡಿಸೋಣ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದೆ, ಎಲ್ಲನೂ ಓಪನ್ ಮಾಡ್ತಾಯಿದ್ದೆ ಒಂದೊಂದಾಗಿ. ನನ್ನ ಮಗ ಹೇಳ್ತಾಯಿದ್ದ, ಅಮ್ಮ ನನಗೆ ಸ್ಟಾರ್ ಹಾಕಿದ್ದಾರೆ ಇವತ್ತು ನೋಡಮ್ಮ, ನನಗೆ ಖುಷಿ ಆಯಿತು ಅಂತ ಹೇಳ್ತಾ ಇದ್ದ. ಅದನ್ನು ತೋರಿಸ್ತಾ ಇದ್ದ, ನೋಡಮ್ಮ ನಂಗೆ ಸ್ಟಾರ್ ಹಾಕಿದ್ದಾರೆ ಇವತ್ತು, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ. ನನಗೂ ಕೂಡ ಖುಷಿ ಆಯಿತು, ಅವನು ಸ್ಟಾರ್ ಹಾಕ್ಸ್ಕೊಂಡಿದ್ದಾನೆ ಅಂತ. ಹಾಕ್ಸ್ಕೊತಾ ಇರ್ತಾನೆ, ಬಟ್ ಆದರೆ ಇವತ್ತು ಕೂಡ ಹಾಕ್ಸ್ಕೊಂಡಿದ್ದೀನಿ ನೋಡಮ್ಮ ಅಂತ ತೋರಿಸ್ತಾ ಇದ್ದ. ಅವನಿಗೆ ಹೋಮ್ವರ್ಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಓಪನ್ ಮಾಡಿಟ್ಟೆ. ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ನೋಡೋಣ ಒಂದು ಸಲ ಅಂದ್ಬಿಟ್ಟು ತೆಗೆದಿಟ್ಟೆ. ಎಲ್ಲ ಹೋಮ್ವರ್ಕ್ ಮಾಡ್ಕೊ ಬೇಗ, ನೀನು ಟೈಮ್ ಆಗುತ್ತೆ ಮಲ್ಕೊಳ್ಳೋಕ್ಕೆ, ಮತ್ತು ನಿದ್ದೆ ಬರುತ್ತೆ ಅಂತ ಹೇಳ್ತಾನೆ ಅವನು. ಹೋಮ್ವರ್ಕ್ ಮಾಡೋ ಅಂದರೆ ನನಗೆ ನಿದ್ದೆ ಬರುತ್ತೆ ಅಂತ ಹೇಳೋದು. ಅದಕ್ಕೇ ಬೇಗನೆ ಮಾಡಿಸ್ಬಿಡೋಣ ಅವನಿಗೆ ಹೋಮ್ವರ್ಕು, ಮತ್ತು ಟೈಮ್ ಆಗಿಬಿಟ್ರೆ ಅವ್ನು ನಿದ್ದೆ ಮಾಡಬೇಕು ಅಂತ ಹೇಳ್ತಿರ್ತಾನೆ ಅಂದ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೆ. ಅವನು ಕೂಡ ಸರಿ ಅಮ್ಮ ಅಂದ್ಬಿಟ್ಟು ಖುಷಿಯಿಂದ ಹೋಮ್ವರ್ಕ್ ಮಾಡ್ತಿದ್ದ. ಒಂದೊಂದು ದಿನ ಅಂತೂ ತುಂಬ ಹಠ ಮಾಡ್ತಾನೆ, ನಂಗೆ ಮಾಡೋಕ್ಕಾಗಲ್ಲ ಹೋಮ್ವರ್ಕು ಅಂತ. ಹೋಮ್ವರ್ಕ್ ಎಲ್ಲ ಮಾಡಿಸಿ ಅವ್ರಿಗೂ ಕೂಡ ಊಟ ಮಾಡಿಸೋಣ ಅಂತ ಹೇಳಿ ರೆಡಿ ಮಾಡಿದೆ.
ಊಟ ಎಲ್ಲ ಮುಗೀತು ನಮ್ಮದು. ಮಕ್ಕಳಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿದೆ. ಎಲ್ಲರಿಗೂ ಶುಭರಾತ್ರಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.